ಓಂ ಶಾಂತಿ. ಭಕ್ತರೇ, ಗೆಳೆಯರೇ, ಮಿತ್ರರೇ ಅಥವಾ ಅಭಿಮಾನಿಗಳೇ, ಬಂಧುಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬರೀ ಒಳ್ಳೆಯದಂತಲ್ಲ, ಪ್ರತಿ ಹಬ್ಬಗಳು ವರ್ಷ ವರ್ಷ ಬರುತ್ತೆ. ಅದರಲ್ಲಿ ಚಂದ್ರಮಾನ ಯುಗಾದಿ 2025ನೇ ಇಸ್ವಿ 30ನೇ ತಾರೀಕು ಭಾನುವಾರ, ಮಾರ್ಚ್ 2025ನೇ ಇಸ್ವಿ. ಈ ದಿನ ನಾನು ನಿಮಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾಯಿದ್ದೀನಿ. ಒಳ್ಳೆಯವರು ಭೂಮಿ ಮೇಲೆ ಅಷ್ಟೇ ಅಲ್ಲ, ಯಾವುದೇ ಲೋಕದಲ್ಲಿರಲಿ, ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದಾಗಬೇಕು. ವರ್ಷ ಪೂರ್ತಿ ಅವ್ರಿಗೆ ಅವ್ರದ್ದೇ ಆದ ಆಸೆಗಳಿರುತ್ತೆ, ಅವ್ರದ್ದೇ ಆದ ಭಾವನೆಗಳಿರುತ್ತೆ, ಅವ್ರದ್ದೇ ಆದ ಮನಸ್ಥಿತಿ ಇರುತ್ತೆ. ಅದರಲ್ಲಿ ಆದಷ್ಟು ಅವರ ಆಸೆಗಳು ಈಡೇರಲಿ, ಅಂದರೆ ನಿಮ್ಮೆಲ್ಲರ ಆಸೆಗಳು ಈಡೇರಲಿ. ಹಾಗೆ ನಿಮಗೆ ನಿಮ್ಮದೇ ಆದ ಉದ್ದೇಶಗಳಿರುತ್ತೆ, ಅದು ಕೂಡ ಈಡೇರಲಿ ಅಂತ ನಾನು ನಿಮ್ಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ. ಆ ದೈವ, ಗುರು, ಈ ಪ್ರಕೃತಿ ಸಹಾಯ ಸಹಕಾರ, ನಿಮ್ಮೆಲ್ಲರ ಬಂಧುಗಳ ಸಹಾಯ ನಿಮಗಿರಲಿ. ಪ್ರತಿ ವರ್ಷ ಪ್ರತಿದಿನ ಈ ರೀತಿ ಹೇಳ್ತಾ ನಾನು ಯುಗಾದಿ ಹಬ್ಬದ ಪರವಾಗಿ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಮಿತ್ರರೇ, ಗೆಳೆಯರೇ, ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರುತ್ತೆ. ಏನು ಬರುತ್ತೆ? ಸಾಕಷ್ಟು ಕಷ್ಟಗಳು ಬರುತ್ತೆ. ಸಾಮಾನ್ಯವಾಗಿ ನಾವು ಅಂದ್ಕೊತೀವಿ ವರ್ಷದ ಮೊದಲನೇ ದಿನ ಜಾನ್ವರಿ 1 ಅಂತ. ಜಾನ್ವರಿ 1 ತಾವು ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೋಬೇಕು, ಏನಾದರೂ ಒಂದು ಗುರಿ ಮುಟ್ಟಬೇಕು. ಏನಾದರೂ ಒಂದು ಗುರಿ ಮುಟ್ಟೋದು ಅಂದರೆ ಅಂದ್ಕೊಬಿಟ್ರೆ ಆಗೋದಿಲ್ಲ. ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ, ಎಲ್ಲರೂ ಒಂದೊಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಏನಾದರೂ ಸಾಧನೆ ಮಾಡಬೇಕು, ಏನಾದರೂ ಗುರಿ ಮುಟ್ಟಬೇಕಂತ. ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ಬಂದಾಗ ಮೊದಲನೇ ದಿನ ಕೆಲವರು ರಾತ್ರಿ 12 ಗಂಟೆ ಆದ ತಕ್ಷಣವೇ ರಾತ್ರಿ 30ನೇ ತಾರೀಕು ಅಥವಾ 31 ಬರುತ್ತೆ. ಡಿಸೆಂಬರ್ ಕೊನೆಯ ದಿನ, ಪ್ರತಿ ವರ್ಷ ಡಿಸೆಂಬರ್ ಕೊನೆಯ ದಿನ ರಾತ್ರಿ ಕೆಲವರೆಲ್ಲ ಯುವಕರು, ಯುವತಿಯರು, ಚಿಕ್ಕವರು, ದೊಡ್ಡವರು ಎಲ್ಲರೂ ಸಹ ಇಡೀ ಭೂಮಿ ಮೇಲೆ ಒಂದು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ಅದು ಹೊಸ ವರ್ಷ ಅಲ್ಲ. ಆದರೆ ಕ್ರೈಸ್ತರಿಗೆ ಅದು ಹೊಸ ವರ್ಷ ಇರುತ್ತೆ. ಅವರಲ್ಲೂ ಸಹ ಅದು ಗೊಂದಲ ಇದೆ. ಕ್ರಿಸ್ತ ಹುಟ್ಟಿದ್ದು 1ನೇ ತಾರೀಕಲ್ಲ, ಡಿಸೆಂಬರ್ 25 ಅಥವಾ 18, ಡಿಸೆಂಬರ್ 18, 19 ಅಥವಾ 18, ಡಿಸೆಂಬರ್ 18 ಹುಟ್ಟಿದ್ದು, ಅದಕ್ಕೆ 25 ನಾವು ಮಾಡ್ತೀವಿ ಅಂತ ಅವರು ಮಾಡ್ತಾರೆ ವಾರಕ್ಕೆ. ಆದರೆ ಅದನ್ನು ಕೆಲವರು ಒಪ್ಪಲ್ಲ. ಕೆಲವ್ರು ಏನು ಮಾಡ್ತಾರೆ, ಜನವರಿ 1 ಅಂತಾರೆ. ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ, ಜನವರಿ 1 ಅಲ್ಲ, ಜನವರಿ 8ನೇ ತಾರೀಕು ಅಂತಾರೆ. ಅದೂ ಅಲ್ಲ, ಫೆಬ್ರವರಿ ಅಂತಾರೆ. ಹಾಗೆ ಅವರಲ್ಲೇ ಗೊಂದಲ ಇದೆ. ಅದಕ್ಕೆ ಅವರಲ್ಲಿ ಕ್ಯಾಥೋಲಿಕ್ಕು, ರೋಮನ್ಸು, ಮೆಥಾಡಿಸ್ಟು ಇತ್ಯಾದಿ ಅವರಲ್ಲೇ ಸುಮಾರು 1 ಅಲ್ಲ, 2 ಅಲ್ಲ, 10 ಅಲ್ಲ, ನೂರಾರು ಪಂಗಡಗಳಿದೆ. ಹಾಗೆ ಕ್ರೈಸ್ತರಲ್ಲೇ ಅಷ್ಟೊಂದು ಪಂಗಡಗಳಿದೆ. ಆದರೂ ಹೇಳ್ಕೊಳ್ಳೋದೇನು, ಒಂದೇ ದೇವರು ಕ್ರೈಸ್ತ ಧರ್ಮದಲ್ಲಿ ಅಂತಾರೆ. ಒಂದೇ ದೇವರು ಎಲ್ಲಿದೆ? ಯೇಸು ಕ್ರಿಸ್ತ ಒಬ್ಬನಿದ್ದಾನೆ, ಮೇರಿಯಮ್ಮ ಒಬ್ಬಳಿದಾಳಲ್ಲ, ಇಬ್ಬರು ಆಯ್ತಲ್ವ ಅಲ್ವಾ? ಹಾಗೆ ಯೋಹಾನ ಅಂದರೆ ಕರ್ತೃ ಅಥವಾ ದೂತ ಅಥವಾ ಸರಿ ಸಮಾನ ಅಂತ ಕೂಡ ಹೇಳ್ತಾರೆ. ಇನ್ನು ಕ್ರಿಸ್ತನನ್ನು ದೇವದೂತ ಅಂತಾರೆ. ಆದರೆ 1ನೇ ತಾರೀಕು ಕ್ರಿಸ್ತ ಹುಟ್ಟಿದಾನ, ಜನವರಿ 8ನೇ ತಾರೀಕು ಹುಟ್ಟಿದಾನ, ಡಿಸೆಂಬರ್ 25 ಹುಟ್ಟಿದಾನ, ಅವರಲ್ಲೇ ಗೊಂದಲ ಇದೆ. ಅದಕ್ಕೆ ಬೇರೆ ಬೇರೆ ರೀತಿ ಅವರು ಕ್ರಿಸ್ಮಸ್ ಹಬ್ಬನ ಮಾಡ್ಕೊಳ್ತಾರೆ, ಕ್ರಿಸ್ತನನ್ನು ಆರಾಧಿಸ್ಕೊಳ್ತಾರೆ. ಅದರಲ್ಲಿ ಬೇರೆ ಬೇರೆ ಇದೆ. ಸನಾತನ ಕ್ರೈಸ್ತ ಧರ್ಮ ಅಂತ ಕೂಡ ಇದೆ. ಅವರೆಲ್ಲ ಮೂರ್ತಿ ಇಟ್ಕೊಳ್ಳೋದಿಲ್ಲ, ಕ್ರಿಸ್ತನ ಮೂರ್ತಿನೂ ಇಟ್ಕೊಳ್ಳಲ್ಲ, ಮೇರಿಯಮ್ಮ ಮೂರ್ತಿನೂ ಇಟ್ಕೊಳ್ಳಲ್ಲ, ಲಾಸ್ಟ್ಗೆ ಶಿಲ್ಬೆ ಸಹ ಇಟ್ಕೊಳ್ಳಲ್ಲ. ಆ ಥರ ಇರೋರು ಇದ್ದಾರೆ. ಪಕ್ಕಾ ಹಿಂದೂ ಧರ್ಮದಲ್ಲೂ ಅದೇ ಥರ ಇದ್ದಾರೆ. ಅದ್ವೈತ ಸಿದ್ಧಾಂತದಲ್ಲಿ, ವಿಶಿಷ್ಟ ಅದ್ವೈತ ಸಿದ್ಧಾಂತದಲ್ಲಿ, ದ್ವೈತ ಸಿದ್ಧಾಂತದಲ್ಲಿ ಬೇರೆ ಬೇರೆ ಇದೆ. ಆದರೆ ಬೇರೆ ಸನಾತನವಾಗಿ ಯೋಚನೆ ಮಾಡಿದಾಗ ಯಾವುದೇ ಮೂರ್ತಿಯನ್ನು ಪೂಜೆ ಮಾಡೋದಿಲ್ಲ. ಹಾಗೆ ಇಸ್ಲಾಂ ಧರ್ಮದಲ್ಲಿ ಪೂಜೆ ಮಾಡಲ್ಲ, ಆದರೆ ಕೆಲವರು ದರ್ಗಾಗಳಲ್ಲಿ ಪೂಜೆ ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು, ಸ್ಮಶಾನಕ್ಕೆ ಪೂಜೆ ಮಾಡ್ತಾರೆ. ಅದನ್ನು ಅಲ್ಲಿಗೆ, ಅದು ಕೂಡ ಮೂರ್ತಿ ಪೂಜೆ ಆದಂಗೆ ಆಯಿತು, ಸ್ಮಶಾನ ಅಂದರೂ ಕೂಡ ಅಲ್ವಾ? ಇಸ್ಲಾಂ ಧರ್ಮದಲ್ಲೂ ಸಾಕಷ್ಟು ಧರ್ಮಗಳಿದೆ, 1 ಅಲ್ಲ 2 ಅಲ್ಲ.
ನಿಮ್ಗೆ ಗೊತ್ತಿರ್ಬೋದು ಶಿಯಾ ಸುನ್ನಿ ಇವತ್ತಿಗೂ ಕಿತ್ತಾಡ್ತಿದ್ದಾರೆ, ಇವತ್ತು ಜಗಳಗಳಾಡ್ತಾರೆ, ಇವತ್ತು ಫೈಟಿಂಗ್ ಮಾಡ್ತಾರೆ. ಅವುಗಳಲ್ಲಿ ಬೇರೆ 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 ಸಣ್ಣ ಪುಟ್ಟ ಇಂಗಡಿ ವಿಭಜನೆ ಆಗಿ ಬೇರೆ ಬೇರೆ ಪಂಗಡ ಪಂಥಗಳಿದ್ದಾವೆ. ಇದು ಅಲ್ಲಿ ಕೂಡ ಗೊಂದಲ ಇದೆ. ಆದರೆ ಹಿಂದೂ ಧರ್ಮದಲ್ಲೇ ತುಂಬ ದೇವತೆಗಳಿದ್ದಾರೆ, ತುಂಬ ಹಬ್ಬಗಳು ಬರುತ್ತೆ. ಪ್ರತಿದಿನ ಹಬ್ಬನೇ ಹಿಂದೂ ಧರ್ಮದಲ್ಲಿ ತುಂಬ ದೇವತೆಗಳಿದ್ದಾರೆ. ನಮ್ಮ ಧರ್ಮಕ್ಕೆ ಬನ್ನಿ, ನಮ್ಮ ಧರ್ಮಕ್ಕೆ ಬನ್ನಿ, ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಪ್ರಚಾರ ಮಾಡ್ತಾರೆ. ಹಿಂದೂ ಧರ್ಮ ಸರಿಯಿಲ್ಲ, ಭೂತಗಳಿಗೆ ಪೂಜೆ ಮಾಡ್ತೀರಾ ನೀವು, ದೆವ್ವಗಳಿಗೆ ಪೂಜೆ ಮಾಡ್ತೀರಾ, ಪಿಶಾಚಗಳಿಗೆ ಪೂಜೆ ಮಾಡ್ತೀರಾ, ರಾಕ್ಷಸರಿಗೆ ಪೂಜೆ ಮಾಡ್ತೀರಾ. ಹಿಂದೂ ಧರ್ಮ ಸರಿಯಿಲ್ಲ, ಅಲ್ಲಿರಬೇಡ್ರಿ, ನಿಮ್ಗೆ ಒಳ್ಳೇದಾಗಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲ್ಲ, ರೋಗಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ದಾರಿದ್ರ್ಯ ಬರುತ್ತೆ, ನಮ್ಮ ಧರ್ಮಕ್ಕೆ ಬಂದುಬಿಡಿ, ನಮ್ಮ ಧರ್ಮಕ್ಕೆ ಬಂದುಬಿಡಿ, ನಮ್ಮ ಧರ್ಮಕ್ಕೆ ಬಂದುಬಿಡಿ, ನಮ್ಮ ಧರ್ಮಕ್ಕೆ ಬಂದುಬಿಡಿ ಅಂತ ಕೆಲವ್ರು ಏನು ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಅವ್ರು ಮಾಡೋದು ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ಆದರೆ ನೀವು ಹಿಂದೂ ಧರ್ಮ ಬಿಟ್ಟೋಗಿ ಇನ್ಯಾವುದೋ ಧರ್ಮ ಸೇರ್ಕೊಳ್ಳಿ, ಕಷ್ಟಗಳ ಬಗ್ಗೆ ಇರುತ್ತಾ? ನಾನು ಕೇಳ್ತೀನಿ, ಕಷ್ಟಗಳ ಬಗ್ಗೆ ಇರುತ್ತಾ? ಕೇಳಿ ನೋಡಿ. ಯಾರೋ ಧರ್ಮ ಬಿಟ್ಟೋಗಿರ್ತಾರೆ, ಅವ್ರ ಕಷ್ಟಗಳ ಬಗ್ಗೆ ಇರುತ್ತಾ? ಅವ್ರ ರೋಗಗಳು ಬರೋದಿಲ್ವಾ? ಅಲ್ಲ, ಅವ್ರಿಗೆ ರೋಗಗಳು ಬರೋದಿಲ್ವ? ಹಿಂದೂ ಧರ್ಮ ಬಿಟ್ಟು ಹೋಗ್ಬಿಟ್ರೆ ಅವ್ರಿಗೆ ರೋಗಗಳು ಬರೋದಿಲ್ವ? ಅವ್ರಿಗೆ ಬಾಧೆ ಬರೋದಿಲ್ವ? ಕಷ್ಟಗಳೆಲ್ಲರೂ ಆಗ್ಬಿಡುತ್ತಾ? ದಾರಿ ಥರನೇ ಕಳೆದೋಗ್ಬಿಡುತ್ತಾ? ಸಾಲಗಳೇ ತೀರೋಗ್ಬಿಡುತ್ತಾ? ಹೇಳಿ. ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಹೋದರೆ ನಾವು ಆಚೆ ಕಡೆ ಚಪ್ಪಲಿಯನ್ನು ಬಿಡ್ತೀವಿ, ನಿಮ್ಗೆ ಗೊತ್ತಾ? ಅದು ಆಚೆ ಕಡೆ ಚಪ್ಪಲಿ ಬಿಟ್ಬಿಟ್ಟು ನಾವೇನು ಮಾಡ್ತೀವಿ, ಒಳಗಡೆ ಹೋಗ್ತೀವಿ ಅಲ್ವಾ? ಆದರೆ ಕೆಲವು ಧರ್ಮಗಳಲ್ಲಿ ನೋಡ್ರಿ ಎಲ್ಲಿ ಬಿಡ್ತಾರೆ ಚಪ್ಪಲಿ ಎಲ್ಲ. ಶೂ ಹಾಕ್ಕೊಂಡು ಒಳಗಡೆ ಮಂದಿರದಲ್ಲಿ ಹೋಗಿ ಕೂತ್ಕೊಂಡು ಶೂ ಹಾಕ್ಕೊಂಡೇ ಪ್ರಾರ್ಥನೆ ಮಾಡ್ತಾರೆ. ಆ ರೀತಿ ಶೂ ಹಾಕ್ಕೊಂಡು ಪ್ರಾರ್ಥನೆ ಮಾಡೋದು ಯಾರಿಗೆ ಅಧಿಕಾರ ಇರುತ್ತೆ ಗೊತ್ತಾ? ಸಂಪೂರ್ಣವಾಗಿ ಈ ಜಗತ್ತನ್ನು ಅರ್ಥ ಮಾಡಿಕೊಂಡು ಸಚ್ಚಿದಾನಂದ ಸ್ವರೂಪರಾಗಿರ್ತಾರಲ್ಲ, ಸಾಕ್ಷಾತ್ ಭಗವಂತ, ಆ ಗುರುದೇವ ದತ್ತ ಅಂತೀವಲ್ಲ, ಮೋಕ್ಷವನ್ನು ಹೊಂದಿದವರು, ಮುಕ್ತಿಯನ್ನು ಹೊಂದಿದವರು ಜೀವನದಿಂದ, ಅವರು ಶೂ ಹಾಕ್ಕೊಳ್ಳಿ. ಸ್ನಾನ ಮಾಡ್ತಿದ್ರು ಪರವಾಗಿಲ್ಲ, ಸ್ಮಶಾನದಲ್ಲಿ ಕೂತಿದ್ರೆ ಪರವಾಗಿಲ್ಲ, ಬಸ್ಸಲ್ಲಿ ಕೂತಿದ್ರೆ ಪರವಾಗಿಲ್ಲ, ಎಲ್ಲಾದರೂ ಇರಲಿ, ಬಾತ್ರೂಮಲ್ಲಿ ಕೂತಿದ್ರೆ ಪರವಾಗಿಲ್ಲ, ಟಾಯ್ಲೆಟ್ ಮಾಡ್ತಾರಲ್ಲ ಅಲ್ಲಿದ್ದರೂ ಪರವಾಗಿಲ್ಲ. ಯಾರು ಮುಕ್ತಿಯನ್ನು ಹೊಂದಿದವರು ಮಹಾತ್ಮರು, ಅವ್ರು ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು. ಯಾಕಂದರೆ ಅವ್ರಿಗೆ ಶರೀರದ ಮೇಲೆ ಭಾವನೆನೇ ಇರಲ್ಲ, ಈ ಜಗತ್ತಿನ ಮೇಲೆ ಮೋಹನ ಇರಲ್ಲ. ಅಂಥವ್ರಿಗೆ ಎಲ್ಲವೂ ಪರಬ್ರಹ್ಮ ಸ್ವರೂಪ ಕಾಣುತ್ತೆ, ಒಂದೇ ಕಾಣುತ್ತೆ, ಏಕ. ಗೊತ್ತಾಯ್ತಲ್ಲ? ಅಂಥವ್ರಿಗೆ ಅದು ಅನ್ವಯಿಸುತ್ತೆ. ಶೂ ಹಾಕ್ಕೊಂಡು ಮಂದಿರದಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು, ಅದು ಎಲ್ಲರಿಗೂ ಅನ್ವಯಿಸಲ್ಲ ಅಲ್ವಾ? ಇದು ಒಂದು. ಆದರೆ ಬೇರೆ ಬೇರೆ ಧರ್ಮದಲ್ಲಿ ವರ್ಷಕ್ಕೆ 1, 2, 3 ಹಬ್ಬಗಳಿದ್ದಾವೆ ಅಷ್ಟೇ. ಆದರೆ ಹಿಂದೂ ಧರ್ಮದಲ್ಲಿ ಪ್ರತಿದಿನ ಹಬ್ಬಗಳಿರುತ್ತೆ. ಪ್ರತಿದಿನ ಹಬ್ಬಗಳಿರುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ನಾವು ಹಿಂದೂಗಳಾದವರು ಇದನ್ನು ಅರ್ಥ ಮಾಡಿಕೊಂಡು ಮತಾಂತರಗೊಳ್ಳಬಾರ್ದು, ಈ ಧರ್ಮ ಬಿಟ್ಟು ಹೋಗಬಾರ್ದು, ಬೇರೆ ಧರ್ಮಕ್ಕೆ ಹೋಗಬಾರ್ದು. ನೆನ್ಪಿಟ್ಕೊಳ್ಳಿ, ಹಿಂದೂ ಧರ್ಮದಲ್ಲಿ ನಾವೇನೇ ಸಾಧನೆ ಮಾಡಬೇಕಾದ್ರೂ ಎಲ್ಲ ರೀತಿಯ ಅವಕಾಶ ಇರುತ್ತೆ. ಯಾರ್ಯಾರು ಇರ್ತಾರೆ ಇಲ್ಲಿ ದೇವತೆಗಳು? ವಿಘ್ನೇಶ್ವರ ದೇವನಿದ್ದಾನೆ. ಓಂ ಶ್ರೀ ಸಿದ್ಧಿಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿ ಶ್ರೀ ವೆಲ್ಲಿ ಮಾತಾ, ದೇವಸ್ಥಾನ ಮಾತಾ, ಕುಮಾರಸ್ವಾಮಿ, ಶ್ರೀ ಸಂತೋಷಿ ಮಾತೆ ಇಲ್ವಾ? ಹಾಗೆ ಇನ್ನೂ ಯಾರ್ಯಾರಿದ್ದಾರೆ? ಋಷಿಮುನಿಗಳಿದ್ದಾರೆ, ಋಷಿಕೆಯರಿದ್ದಾರೆ, ಬ್ರಾಹ್ಮಿ ಶಕ್ತಿ, ಬ್ರಹ್ಮ, ಸರಸ್ವತಿ, ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಶಿವ, ಪಾರ್ವತಿ, ಗೌರಿಶಂಕರ ಇತ್ಯಾದಿ ಎಷ್ಟೋ ದೇವತೆಗಳು, 33 ಕೋಟಿ ದೇವತೆಗಳು ಅಂತಾರಲ್ಲ, 1-2 ಅಷ್ಟು ದೇವತೆಗಳಿರೋ ಇಲ್ಲಿ ನವಗ್ರಹ ದೇವತೆಗಳಿಂದ, ದಿಕ್ಪಾಲಕರಿಂದ, ವಸುಗಳಿಂದ ಎಷ್ಟೆಲ್ಲ ದೇವತೆಗಳಿದ್ದಾರಲ್ವ? ಹೌದಿಲ್ಲ? ಆದರೆ ಅನ್ಯ ಧರ್ಮದಲ್ಲಿ ಅಲ್ಲಿಲ್ವಾ ಅಂತ ಕೇಳ್ಬೋದು. ಅಲ್ಲಿ ಇದ್ದಾರೆ, ಅವ್ರಿಗೆ ದೇವದೂತರುಗಳು, ಇನ್ನೊಬ್ಬರು ಮತ್ತೊಬ್ಬರೆಲ್ಲ ಇರ್ತಾರೆ. ಆದರೆ ಹಿಂದೂ ಧರ್ಮದಲ್ಲಿರೋಷ್ಟು ಅವಕಾಶ ಸಾಧನೆಗೆ ಬೇರೆ ಯಾವ ಧರ್ಮದಲ್ಲೂ ಇರೋದಿಲ್ಲ, ನೆನ್ಪಿಟ್ಕೋಬೇಕು. ಆದರೆ ಹಂಗಂತ ಬೇರೆ ಧರ್ಮಗಳು ಕೀಳ ಅನ್ಬೋದು? ಖಂಡಿತ ಇಲ್ಲ. ನಾನು ಹಾಗೆ ಹೇಳ್ತಿಲ್ಲ. ಎಲ್ಲ ಧರ್ಮಗಳಲ್ಲೂ ಒಳ್ಳೆತನ ಇರಬೇಕಷ್ಟೆ. ಒಳ್ಳೆಯದನ್ನು ಆರಾಧಿಸ್ಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಕಲಿಬೇಕು ಅಲ್ವಾ? ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರುತ್ತೆ, ಎಲ್ಲರಿಗೂ ರೋಗಗಳು ಬರುತ್ತೆ, ಎಲ್ಲರಿಗೂ ಬಾಧೆಗಳಿರುತ್ತೆ. ಆದರೆ ನಾವು ಮಾಡೋ ಆಚರಣೆ ನಮ್ಮ ಜೀವನದಲ್ಲಿ ಹಿಂಸೆ ಇರಬಾರ್ದು. ಆಸೆಯೇ ದುಃಖದ ಮೂಲ, ಅತಿಯಾದ ದುರಾಸೆ ಇರಬಾರ್ದು. ಹಿಂಸೆಯೇ ಮಹಾಪಾಪ. ಯಾವ ಜೀವಿಗಳನ್ನು ಯಾರನ್ನೂ ಹಿಂಸೆ ಮಾಡಬಾರ್ದು. ಅಹಿಂಸೆಯೇ ಮೋಕ್ಷಕ್ಕೆ ಮಾರ್ಗ. ನಾವು ಹಿಂಸೆ ಮಾಡೋದಿಲ್ಲ ಅಂದರೆ
ಆಸೆ ದುರಾಸೆ ಪಡೋದಿಲ್ಲ ಅಂದಮೇಲೆ ಅಹಿಂಸೆ ನಮ್ಮಲ್ಲಿರುತ್ತೆ, ಅಹಿಂಸಾ ತತ್ವ ನಮ್ಮಲ್ಲಿರುತ್ತೆ ಅಂದಮೇಲೆ ನಮಗೆ ಮೋಕ್ಷಕ್ಕೆ ಮಾರ್ಗ ಖಂಡಿತ. ಹಾಗೆ ದಿನನಿತ್ಯ ಧ್ಯಾನ, ತಪಸ್ಸು, ಯೋಗ, ಒಳ್ಳೆಯ ಆಹಾರ ಪದ್ಧತಿ ಇವೆಲ್ಲ ಅಳವಡಿಸ್ಕೋಬೇಕು. ಒಳ್ಳೆಯ ಸಂಸ್ಕಾರ ಇರಬೇಕು. ಬೆಳಗ್ಗೆ ಎದ್ದಾಗ ಏನು ಪ್ರಾರ್ಥನೆ ಮಾಡಬೇಕು, ಯಾವ ದೇವ್ರನ್ನ ತಿಳ್ಕೊಬೇಕು, ಯಾವ ಗುರುವನ್ನ ಆರಾಧಿಸ್ಬೇಕು ಅದನ್ನು ಚೆನ್ನಾಗಿ ತಿಳ್ಕೊಬೇಕು. ಆನಂತರ ಆಚೆ ಕಡೆ ಸೂರ್ಯ ಭಗವಾನ್ ನಮಸ್ಕಾರ ಮಾಡಬೇಕು, ಪ್ರಕೃತಿ ನಮಸ್ಕಾರ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನಾವು ಪ್ರಕೃತಿಗೆ ಋಣಿಯಾಗಿರಬೇಕು. ಹಣ್ಣು ಹಂಪಲ, ಕಾಯಿ ಪಲ್ಯ, ತರಕಾರಿಗಳು, ದವಸ ಧಾನ್ಯ ಇದೆಲ್ಲ ನಮಗೆ ಪ್ರಕೃತಿ ಕೊಡುತ್ತೆ. ಹಾಗೆ ಯಥೇಚ್ಛವಾದ ಬಂಗಾರ, ಬೆಳ್ಳಿ, ಕಬ್ಬಣ, ನಿಕ್ಕಲ್ಲು, ಆಮೇಲೆ ಯುರೇನಿಯಮ್ ಇತ್ಯಾದಿ ಇತ್ಯಾದಿ ಇತ್ಯಾದಿ, ತಾಮ್ರ, ಹಿತ್ತಾಳೆ ಇತ್ಯಾದಿ ಇತ್ಯಾದಿ, ಬೆಳ್ಳಿ ಇತ್ಯಾದಿ ಖನಿಜ ಸಂಪತ್ತನ್ನು ಕೊಡುತ್ತೆ ಪ್ರಕೃತಿ. ಹಾಗೆ ನಮಗೆ ಸಾಕಷ್ಟು ಆಮ್ಲಜನಕ ಗಾಳಿ ಉಸಿರಾಡಲಿಕ್ಕೆ ಕೊಡುತ್ತೆ. ಹಾಗೆ ಸೂರ್ಯ ಭಗವಾನಿಂದ ಎಲ್ಲ ಒಳ್ಳೆ ಕಿರಣಗಳು ಅಂದರೆ ಪ್ರೋಟಾನ್ ಎನರ್ಜಿ, ಬಯೋ ಎನರ್ಜಿ ನಮಗೆ ಸಿಗುತ್ತೆ ಕಿರಣಗಳು. ಈ ಪ್ರಕೃತಿ ಇಡೀ ನಮಗೆ ಗ್ರಹಗಳು, ನಕ್ಷತ್ರಗಳು, ಈ ಪ್ರಕೃತಿ ವಾತಾವರಣ ಏನಿದೆ ಪ್ರಕೃತಿ ಮಾನವ ಶರೀರಕ್ಕೆ ಆಧಾರಭೂತ. ಆ ಪ್ರಕೃತಿ ಇಲ್ಲಾಂದರೆ ಇವತ್ತು ನಮ್ಮ ಶರೀರ ಇಲ್ಲ, ನಾವು ಮಾತಾಡೋಕ್ಕಾಗಲ್ಲ, ನಾವು ಓಡಾಡೋಕ್ಕಾಗಲ್ಲ, ಈ ಶರೀರನೇ ಇರೋದಿಲ್ಲ. ಅದಕ್ಕೆ ಪ್ರಕೃತಿ ದತ್ತವಾಗಿ ಶರೀರ ಬಂದಿರುತ್ತೆ. ಈ ಶರೀರದಲ್ಲಿ ನಾವಿರ್ತೀವಿ. ಇಲ್ಲಿ ಕಷ್ಟ ಸುಖ ಭಾವನೆಗಳು ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ. ಆದರೆ ಹಳೆಯದೆಲ್ಲ ನಾವು ಬಿಟ್ಬಿಡಬೇಕು. ಪ್ರತಿ ವರ್ಷ ಯುಗಾದಿ ಅಂತ ಬರುತ್ತೆ ಹಿಂದೂ ಧರ್ಮದಲ್ಲಿ, ಅದನ್ನು ಹೊಸ ವರ್ಷ ಅಂತ ತಿಳ್ಕೊಬೇಕು. ಅಥವಾ ಜನವರಿಯಲ್ಲಿ ಸಂಕ್ರಾಂತಿ ಬರುತ್ತೆ, ಅಥವಾ ರಥಸಪ್ತಮಿ ಬರುತ್ತೆ, ಅಥವಾ ಶಿವರಾತ್ರಿ ಬರುತ್ತೆ, ಅಥವಾ ಯುಗಾದಿ. ಈ ಯುಗಾದಿಯನ್ನು ನಾವು ಹೊಸ ವರ್ಷ ಅಂತ ತಿಳ್ಕೊಬೇಕು. ಯಾಕಂದರೆ ಇಂದಿನ ನಮ್ಮ ಕಷ್ಟಗಳನ್ನು, ಇಂದಿನ ನೋವುಗಳನ್ನು, ಇಂದಿನ ಬಾಧೆಗಳನ್ನು ನಾವು ಮರ್ತೋಗ್ಬೇಕು. ಅವುಗಳಿಂದ ನಾವು ದೂರ ಉಳಿಬೇಕು. ಹಿಂದೆ ಏನೇ ಇರಲಿ ಒಬ್ಬೊಬ್ಬರಿಗೂ ನನ್ನ ಕಷ್ಟ ಇದೆ. ಕೆಲವರು ಪ್ರೀತಿಸ್ತಿರ್ತಾರೆ, ಅವರು ಡಿಸಪಾಯಿಂಟ್ ಆಗಿರ್ತಾರೆ, ಬ್ರೇಕಪ್ ಆಗಿರ್ತಾರೆ. ಅದನ್ನೇ ತಿಳ್ಕೊಂಡು, ಅದನ್ನೇ ಕೊರ್ಕೊಂಡು, ಅವ್ರ ಹತ್ರ ಹೇಳ್ಕೊಂಡು, ಬರೀ ತಲೆನ ಹಗಲು ರಾತ್ರಿ ಅದರಲ್ಲೇ ಇಟ್ಕೊಂಡು, ಅದೇ ಫೀಲಿಂಗಲ್ಲಿ ಇಟ್ಕೊಂಡು, ನಿದ್ರೆ ಮಾಡ್ದಿರಾ, ಊಟ ಮಾಡ್ದಿರಾ, ಓದೋದ್ರ ಕಡೆ ಗಮನ ಕೊಡ್ದಿರಾ, ಕೆಲಸ ಕಾರ್ಯದ ಕಡೆ ಗಮನ ಕೊಡ್ದಿರಾ ತಮ್ಮ ಜೀವನ ಹಾಳು ಮಾಡಿಕೊಂಡ್ರೆ ಮಾನಸಿಕವಾಗಿ ವೀಕ್ ಆಗ್ತಾ ಕೊರಗ್ತಾ ಕೆಲಸ ಕಾರ್ಯಗಳು ನಿಂತಾಗುತ್ತೆ, ವಿದ್ಯಾಭ್ಯಾಸ ನಿಂತಾಗುತ್ತೆ, ಮುಟ್ಟಬೇಕಾದ ಗುರಿ ಮುಟ್ಟಲ್ಲ. ಆದ್ದರಿಂದ ಅಂಥ ಕೆಲಸಗಳನ್ನು ದಯವಿಟ್ಟು ಮರ್ತೋಗ್ಬೇಕು. ಯಾರೋ ನಮ್ಮನ್ನು ಇಷ್ಟಪಟ್ಟಿದ್ದಾರೆ ಒಂದು ಕಾಲದಲ್ಲಿ, ನಮ್ಮ ಜೊತೆ ಇದ್ದರು, ಈಗ ಹೊರಟೋಗಿದ್ದಾರೆ, ಬಿಟ್ಟಾಕಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆದಷ್ಟು ನಾವು ಒಳ್ಳೆಯದರಾಗಿ ತಲೆ ಕೆಡಿಸ್ಕೋಬೇಕು, ಒಳ್ಳೆಯ ಆಲೋಚನೆ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಆವಾಗಲೇ ನಾವು ಮುಂದೆ ಏನು ಹೊಸದು ಮಾಡ್ಕೋಬೇಕು. ಯಾರೋ ನಮ್ಮನ್ನು ಪ್ರೀತಿಸಿ ಬಿಟ್ಟೋದ್ರು ಅಂದರೆ ಅವ್ರಿಗಿಂತ ಚೆನ್ನಾಗಿರೋರನ್ನ ನಾವು ಹುಡ್ಕೋಬೇಕು. ನಾವು ಹುಡ್ಕದೇ ಆದರೂ ನಾವು ಒಳ್ಳೆಯವರಾಗಿದ್ದರೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ, ಒಳ್ಳೆಯ ಉದ್ಯೋಗ ಸಂಪಾದನೆ ಮಾಡಿ ದುಡಿದ್ರೆ ಖಂಡಿತ ಯಾರೋ ನಮ್ಮನ್ನು ಬಿಟ್ಟೋದ್ರಲ್ಲ, ನಮ್ಮಿಂದ ದೂರ ಆದ್ರಲ್ಲ, ನಮ್ಮನ್ನು ಅವಮಾನ ಮಾಡಿದ್ರಲ್ಲ, ನಮ್ಮನ್ನು ಅವಹೇಳನ ಮಾಡಿದ್ರಲ್ಲ, ನಮ್ಮಿಂದ ದೂರ ಆದ್ರಲ್ಲ, ನಾವೇನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಅಂಥವರೇ ಮತ್ತೆ ಬರ್ತಾರೆ. ಮತ್ತೆ ಖಂಡಿತ ಬರ್ತಾರೆ ಅವರು. ಎಲ್ಲಿ ಬರ್ತಾರೆ ಅವರು? ಖಂಡಿತ ಬರ್ತಾರೆ ಅವರು. ಎಲ್ಲಿಗೆ ಬರ್ತಾರೆ? ಖಂಡಿತ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಗೊತ್ತಾಯ್ತಲ್ಲ? ಅವರು ಖಂಡಿತ ನಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ಅಲ್ಲಿವರೆಗೂ ನಾವು ಪ್ರಯತ್ನ ಮುಂದುವರಿಸ್ಬೇಕು. ಅಷ್ಟೇ ಅಲ್ಲ, ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವು ಮುಂದುವರಿಸ್ಬೇಕು, ಕೆಲಸ ಕಾರ್ಯಗಳಲ್ಲಿ ಮುಂದುವರಿಸ್ಬೇಕು. ನಷ್ಟ ಆಗೋಯ್ತು, ಯಾವುದೋ ಒಂದು ಸೈಟ್ ತೊಗೊಂಡೆ, ಯಾವುದೋ ಒಂದು ಮನೆ ಕಟ್ಟಿದೆ, ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಟ್ಟಿದೆ, ನಷ್ಟ ಆಗೋಯ್ತು, ಕಷ್ಟ ಆಗೋಯ್ತು ಅಂತ ಚಿಂತೆ ಮಾಡಿ ಕೂತ್ಕೋಬಾರ್ದು. ಅದೆಷ್ಟೇ ಕಷ್ಟ ಆಗಲಿ, ಎಷ್ಟೇ ಬಾಧೆ ಆಗಲಿ, ಎಷ್ಟೇ ನೋವಾಗಲಿ ಎಲ್ಲವನ್ನೂ ಗುರು ದೈವಕ್ಕೆ ಪ್ರಾರ್ಥನೆ ಸಲ್ಲಿಸಬೇಕು. ಪ್ರತಿ ವರ್ಷ ಯುಗಾದಿ ಬಂದಾಗ ನಾವು ಈ ರೀತಿಯೇ ಯೋಚನೆ ಮಾಡಬೇಕು. ಹಳೆಯದನ್ನು ಮರ್ತೋಗ್ಬೇಕು, ಹಳೆಯದರ ಕಡೆ ಹೆಚ್ಚಾಗಿ ಗಮನ ಕೊಡಬಾರ್ದು. ಅಥವಾ ಇಂದಿನ ಸೋಲುಗಳೇನಿದೆ ಅದೇ ಅನುಭವ ನಮಗೆ ಮುಂದೆ ಗೆಲ್ಲಲಿಕ್ಕೆ ಅವಕಾಶ ಆಗುತ್ತೆ. ಹೆಂಗಂದರೆ ಹಿಂದೆ ನಾವು ಸಾಕಷ್ಟು ಸೋತಿರ್ತೀವಿ, ಸೋತು ಸುಣ್ಣ ಆಗಿರ್ತೀವಿ, ಸೋತು ಸುಸ್ತಾಗೋಗಿರ್ತೀವಿ, ಆತ್ಮಶಕ್ತಿನೇ ಕಳ್ಕೊಬಿಟ್ಟಿರ್ತೀವಿ. ಆದರೆ ಮತ್ತೆ ನಾವು ಈ ಬೇವು ಮರ, ಮಾವಿನ ಮರ, ಅರಳಿ ಮರ, ಆಲದ ಮರ ಇವೆಲ್ಲ ಹೆಂಗೆ ಚಿಗುರ್ತವೆ ಪ್ರತಿ ವರ್ಷ ಯುಗಾದಿ ಟೈಮಲ್ಲಿ, ಅದೇ ರೀತಿ ನಮ್ಮಲ್ಲಿ ಹೊಸ ಹುರುಪು, ಹೊಸ ಚೈತನ್ಯ, ಹೊಸ ಇದು ಚಿಗುರಬೇಕು. ನಾವೆಷ್ಟೇ ಸಾಲಗಾರರಾಗಿರಲಿ, ಎಷ್ಟೇ ರೋಗಗಳಿರಲಿ, ಎಷ್ಟೇ ಶತ್ರುಗಳ ಬಾಧೆ ಇರಲಿ, ಎಷ್ಟೇ ಕಷ್ಟಗಳಿರಲಿ, ಎಷ್ಟೇ ದಾರಿದ್ರ್ಯ ಇರಲಿ, ಎಲ್ಲ ನಿವಾರಣೆ ಆಗುತ್ತೆ. ಅದರ ಕಡೆ ಗಮನ ಕೊಡಬಾರ್ದು. ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಹಿಂದುಗಡೆ ಒಂದು ಪೌರ್ಣಮಿ ಬರುತ್ತೆ, ಅದೇ ಕದ್ರು ಪೌರ್ಣಮಿ.
ಕೋಜಾಗರಿ ಪೌರ್ಣಮಿ, ಅಲ್ಲಿಂದ ನಾವು ಸಂಕಲ್ಪ ಮಾಡಬೇಕು ಯುಗಾದಿವರೆಗೂ. ಯುಗಾದಿ ಆದಮೇಲೆ ಚೈತ್ರ ಪೌರ್ಣಮಿ ಬರುತ್ತೆ 14 ದಿನಕ್ಕೆ. ಅಲ್ಲಿವರೆಗೂ ನಾವು ಒಂದು ಒಳ್ಳೆಯ ಮನಸ್ಸಲ್ಲಿರಬೇಕು. ಅಂದರೆ 1 ತಿಂಗಳ ಕಾಲ, ಯುಗಾದಿಯಿಂದ ಹಿಂದುಗಡೆ 15 ದಿನ, ಯುಗಾದಿಯಿಂದ ಮುಂದುಗಡೆ 15 ದಿನ, 1 ತಿಂಗಳ ಕಾಲ ನಾವು ಒಳ್ಳೆ ಆತ್ಮಶಕ್ತಿ ಇಟ್ಕೋಬೇಕು, ಒಳ್ಳೆ ಆಲೋಚನೆ ಮಾಡಬೇಕು, ಒಳ್ಳೆ ಪ್ಲ್ಯಾನಿಂಗ್ಗಳು ಮಾಡಬೇಕು. ಆದಷ್ಟು ಧ್ಯಾನ 2 ನಿಮಿಷ 3 ನಿಮಿಷ 5 ನಿಮಿಷ ಈ ರೀತಿ ಒಂದೊಂದು ಸಾರಿ ಕೂತ್ಕೊಂಡಾಗ ಧ್ಯಾನ ಮಾಡಬೇಕು, ಜಪ ಮಾಡಬೇಕು. ಹಾಗೆ ಪ್ರತಿದಿನ ಬೇವಿನ ಎಲೆಗಳು ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು, ತುಳಸಿ ನೀರು ಕುಡಿಬೇಕು. ಹೀಗೆ ನಾವು ಒಳ್ಳೆಯ ಜೀವನವನ್ನು ಆ ಟೈಮಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಹಳೆಯ ಕಷ್ಟಗಳು, ಹಳೆಯ ನೋವುಗಳು, ಹಳೆಯ ಬಾಧೆಗಳು ಎಲ್ಲ ತಾನಾಗೆ ಅವು ಮರ್ತೋಗ್ತವೆ, ಡಿಲೀಟ್ ಆಗ್ತವೆ ನಮ್ಮ ಮೈಂಡಲ್ಲಿ. ಹೇಗೆ ಬೇಸಿಗೆ ಕಾಲ ಕಳೆದು ಮಳೆಗಾಲ ಬರುತ್ತೆ, ಮಳೆಗಾಲ ಬಂದಮೇಲೆ ಮಳೆ ಬೀಳುತ್ತೆ, ಎಲ್ಲ ಕಡೆ ಬೆಳೆಗಳಿಡ್ತಾರೆ, ಹೊಲ ಗದ್ದೆಗಳಲ್ಲಿ ಬೆಳೆಗೆ ಶುರು ಮಾಡ್ತಾರೆ, ಹೊಸ್ದಾಗಿ ಫಸಲು ಸ್ಟಾರ್ಟ್ ಆಗುತ್ತೆ. ಅನಂತರ ಡಿಸೆಂಬರ್ವರೆಗೂ ಹೆಚ್ಚಾಗಿ ಮಳೆ ಬರುತ್ತೆ, ಚಳಿ ಬರುತ್ತೆ, ಆಮೇಲೆ ಜನವರಿನಲ್ಲಿ ಬೆಳೆ ಬರುತ್ತೆ ಅಲ್ವಾ. ಆಮೇಲೆ ಒಂದು ಹೊಸ ವಾತಾವರಣ ಫಲ ಬರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಹಳೆಯದೆಲ್ಲ ಕಳೆದು ಹೊಸ ಜೀವನ ಬರುತ್ತೆ. ಅದೇನೇ ಆಗಿರಲಿ, ನಿಮ್ಮ ಮನೆಗಳಲ್ಲಿ ಯಾರೋ ತೀರೋಗಿರ್ಬೋದು, ಅವ್ರ ಫೀಲಿಂಗಲ್ಲಿ ನೀವಿರ್ಬೋದು, ಅದನ್ನು ಮರೀಲಿಕ್ಕೆ ಪ್ರಯತ್ನ ಪಡಿ. ಹೊಸ ಜೀವನ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡ್ಕೊಳ್ಳಿ. ಕೆಲವರಿಗೆ ಹೆಂಡತೀರು ತೀರೋಗಿರ್ತಾರೆ, ಕೆಲವರಿಗೆ ಗಂಡಂದರು ತೀರೋಗಿರ್ತಾರೆ, ಕೆಲವರಿಗೆ ಮಕ್ಕಳು ತೀರೋಗಿರ್ತಾರೆ, ಕೆಲವ್ರು ತಂದೆ ತಾಯಿ ತೀರೋಗಿರ್ತಾರೆ, ಕೆಲವ್ರಿಗೆ ಅಣ್ಣಂದರು ಅಕ್ಕಂದರು ತೀರೋಗಿರ್ತಾರೆ, ಕೆಲವ್ರು ತಮ್ಮಂದರು ತಂಗಿಯರು ತೀರೋಗಿರ್ತಾರೆ, ಕೆಲವರು ಮೊಮ್ಮಕ್ಕಳು ತೀರೋಗಿರ್ತಾರೆ, ಕೆಲವರು ತಾತ ಅಜ್ಜಿ ತೀರೋಗಿರ್ತಾರೆ, ಕೆಲವ್ರಿಗೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ತೀರೋಗಿರ್ತಾರೆ, ಮಾವ ಅತ್ತಿಗೆ ಅಣ್ಣ ತೀರೋಗಿರ್ತಾರೆ. ಆ ನೋವುಗಳು ಫೀಲಿಂಗ್ಗಳಿರುತ್ತೆ. ಅದನ್ನು ದಯವಿಟ್ಟು ಮರ್ತೋಗಿ ಹೊಸದು ಶುರು ಮಾಡಿ ಜೀವನ. ಹೊಸ ಯುಗಾದಿ, ಹೊಸ ವರ್ಷ, ಹೊಸ ಉರುಪು, ಹೊಸ ಹುಮ್ಮಸ್ಸು, ಹೊಸ ಚೈತನ್ಯ ನಿಮ್ಮಲ್ಲಿರಲಿ. ಆಗ ನೀವು ಯಾವುದೇ ಕೆಲಸಕ್ಕೆ ಕಾರ್ಯ ಹಾಕಿ, ಯಾವುದೇ ವ್ಯಾಪಾರ, ಯಾವುದೇ ಉದ್ಯೋಗ, ಯಾವುದೇ ಕಂಪ್ನಿ ಇಂಪ್ರೂವ್ಮೆಂಟು, ಇನ್ನೊಂದು ಮತ್ತೊಂದು ಏನಾದರೂ ಸರಿ ನಿಮ್ಮದೊಂದು ಉದ್ದೇಶ ಅನ್ನೋದಿರುತ್ತೆ, ಸಂಕಲ್ಪ ಇರುತ್ತೆ. ಒಂದು ಒಳ್ಳೆಯ ದೃಢ ಸಂಕಲ್ಪ ಮಾಡ್ಕೊಳ್ಳಿ, ಜೀವನದಲ್ಲಿ ಪ್ರಾರಂಭ ಮಾಡಿ. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಗುರು, ದೈವ, ಈ ಪ್ರಕೃತಿ ಸಪೋರ್ಟ್ ತಗೊಳ್ಳಿ. ಓಕೆ ಅವರೇ, ಇದು ನಿಮ್ಮ ಜೀವನದಲ್ಲಿ ಹೀಗೆ ಮಾಡಿದ್ರೆ ಹಳೆಯ ಯುಗ ಕಳೆದು, ಹಳೆಯ ಯುಗ ಅಂದರೆ ನಿಮ್ಮ ಕಷ್ಟಗಳ ಯುಗ, ನರಕದ ಬಾಧೆ, ಸಮಸ್ಯೆಗಳ ಬಾಧೆ, ಭಯ, ಶತ್ರು ಭಯ, ದಾರಿದ್ರ್ಯ ಭಯ, ರೋಗಗಳ ಭಯ, ಇದೆಲ್ಲ ಹಳೆಯದಾಗ್ಬಿಡ್ಬೇಕು. ಅದನ್ನು ಕಳಿಬೇಕು, ಗುಡಿಸ್ಬೇಕು, ಡಿಲೀಟ್ ಮಾಡಬೇಕು. ನಿಮ್ಮಲ್ಲಿ ಹೊಸ ಉರುಪು ಹುಮ್ಮಸ್ಸು ಮಾತ್ರ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಎಲ್ಲಿ ಮುಂದೆ 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 ಯುಗಾದಿಯಿಂದ ಮುಂದೆ ಖಂಡಿತ ನಿಮಗೆ ಆ ಗುರು ದೈವ ಸಪೋರ್ಟ್ ಮಾಡ್ತಾನೆ. ಗೊತ್ತಾಯ್ತಲ್ಲ? ಇಷ್ಟನ್ನು ಹೇಳ್ತಾ ನಾನು ನಿಮಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ನೀವು ಪ್ರಾರಂಭ ಮಾಡಿ. ನೀವು ಯಾವ ಕೆಲಸಕ್ಕೆ ಕೈ ಹಾಕ್ಬೇಕಂತಿದ್ರಿ, ಧೈರ್ಯ ಇಟ್ಕೊಳ್ಳಿ, ಗುರು ದೇವರ ಆಶೀರ್ವಾದ ಇಟ್ಕೊಳ್ಳಿ. ಒಂದು ಹೊಸ ವರ್ಷ, ಹೊಸ ಜೀವನ ಶುರು ಮಾಡಿ. ಗೊತ್ತಾಯ್ತಲ್ಲ? ನಿಮಗೆ ಒಳ್ಳೆಯದಾಗಲಿ, ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲ ಉದ್ದೇಶಗಳು, ಸಂಕಲ್ಪಗಳು ಈಡೇರಲಿ. ಸದಾ ನೀವು ಒಳ್ಳೆಯವರಾಗಿ ಒಳ್ಳೆಯ ಮಾರ್ಗದಲ್ಲಿ ಸಾಗಬೇಕನ್ನೋದು ನನ್ನ ಅಭಿಲಾಷೆ. ಖಂಡಿತ ನನ್ನ ಆಶೀರ್ವಾದ ನಿಮಗಿರುತ್ತೆ. ಹಾಗೆ ಏನೊಂದು ಸಲಹೆ ಬೇಕಾ, ಕಾಮೆಂಟ್ ಬಾಕ್ಸಲ್ಲಿ ಮಾಡಿ, ಅಥವಾ ನಾನು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಹಾಗೆ ನಾನು ಹಿಂದೆ ಶೇರ್ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳು ಯುಗಾದಿ ಬಗ್ಗೆ ಹಾಕಿದ್ದೀನಿ, ಯುಗಾದಿ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಗಳು ನೋಡಿ. ಹಾಗೆ ಮುಂದಿನದು ವಿಡಿಯೋಗಳು ನೋಡಿ. ಆದಷ್ಟು ಧೈರ್ಯ ತಂದುಕೊಳ್ಳಿ, ಆತ್ಮವಿಶ್ವಾಸ. ನಿಮ್ಮನ್ನು ನೀವು ನಂಬಿ ಮೊದಲು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ನಿಮ್ಮಲ್ಲಿರೋ ಶಕ್ತಿನ ಪ್ರಯೋಗ ಮಾಡಿ, ಪ್ರಯತ್ನ ಪಡಿ. ಹಿಂದಕ್ಕೆ ಹೋಗಬೇಡಿ, ಮುಂದೆ ಪ್ರಯತ್ನ ಪಡಿ, ಮುಂದೆ ಪ್ರಯತ್ನ ಪಡಿ. ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಲೈಕ್ ಮಾಡಿ, ಅದೇ ನನಗೆ ಪ್ರೋತ್ಸಾಹ. ಮತ್ತೆ ಈ ರೀತಿ ವಿಡಿಯೋಗಳು ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಆಗುತ್ತೆ. ನಿಮ್ಮ ಸಹಕಾರ ಇದ್ದರೆ ನಾನು ಮತ್ತೆ ವಿಡಿಯೋ ಮಾಡಬೇಕು. ಓಕೆನಾ? ಓಂ ಶಾಂತಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರೂ.